ಫ್ಲಾಶ್ ಬ್ಯಾಕ್. ಅಲ್ಲಿ ನಿಮ್ಗೆ ಇನ್ಸ್ಪೆಕ್ಟರ್ ಅಥವಾ ACP ಯಾರು ಸಿಕ್ಕಿದ್ರೆ ಹೋಗೊಂದು ಮಾತು ಕೇಳಿ ಸರ್, ಪ್ರಥಮ್ಗೆ ಏನಾದ್ರು ಕಾನ್ಸ್ಟೇಬಲ್ ಕೆಲಸ ಕೊಡ್ಬೋದಾ ಅಂತ ಕೇಳಿ, ಬರೀ 1 ವಾರದ ಮಟ್ಟಕ್ಕೆ ಸಂಬಳ ಬೇಡ ಅಂತ. ಒಂದು ದೊಣ್ಣೆ ಸಿಕ್ಕರಲ್ಲಿ ನಿಂತಿರೋ ಒಬ್ಬೊಬ್ರಿಗೂ ನಾಯಿ ಹೊಡೆದಂಗೆ ಹೊಡೆದ್ಬಿಡ್ತೀನಿ ಸರ್. ಯಾಕೆಂದ್ರೆ ಅಲ್ಲಿರೋ ಒಬ್ಬ ಮಗನು ಅವ್ರ ಅಮ್ಮನಿಗೆ ಒಂದೊತ್ತು ಇಟ್ಕೊಡ್ಸೋ ಯೋಗ್ಯತೆ ಇಲ್ಲ ಸರ್. ಅಲ್ಲಿರೋ ಬೇವರ್ಸಿ ನನ್ನ ಮಕ್ಕಳಿಗೆ ಒಂದು ಸಲ ಈಸ್ಕೊಡಿ ಸರ್. ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ಬರ್ದು ನಾನು ನಾಯಿ ಹೊಡೆದಂಗೆ ಹೊಡೆದಾಕ್ಬಿಡ್ತೀನಿ ಅಷ್ಟೇ. रुको जरा, सबर करो, बोला धक्का बुक्की नहीं करने का, आराम से लेने का. हाँ. Several days later. ಒಂದು ಸ್ಟ್ರೆಸ್ ಮಾಡೋ ಒಂದು ಕ್ವಶನ್ ಒಬ್ರು ಕೇಳಿದ್ರು, ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ. ಏನು ಸರ ಪದ ಅದು? ಅಂಧಾಭಿಮಾನಿಗಳು. ಅಂಧಾಭಿಮಾನಿಗಳಿಗೆ ಮಾತ್ರ ಹೇಳಿದೆ, ಅಭಿಮಾನಿಗಳು ಆರಾಮಾಗಿ ಯಾಕೆ ತಲೆ ಕೆಡ್ಸ್ಕೊತೀರಾ? ಅಂಧಾಭಿಮಾನಿಗಳಿಗಷ್ಟೇ ನಾ ಹೇಳಿದ್ದು. ಕಲಾವಿದರಿಗೋಸ್ಕರ ಒಂದು ಹೇಳ್ತೀನಿ, ಕಾವೇರಿ ಗಲಾಟೆಗೋಸ್ಕರ ಕನ್ನಡ ನಾಡು ನುಡಿ ಸಂಸ್ಕೃತಿ ಉಳಿಸ್ಕೊಳ್ಳೋಕೆ ಜೈಲ್ಗೆ ಹೋದ್ರು ಓಕೆ, ಯಾರಿಗೋಸ್ಕರನೂ ಕಿರ್ಚಾಡ್ಬಿಟ್ಟು ಜೈಲ್ಗೆ ಹೋದೇನು ಅವೆಲ್ಲ ಮಾಡ್ಕೋಬೇಡ. ನಿನ್ನ ಕರಿಯರ್ ತುಂಬ ದೊಡ್ಡದು, ಬದುಕು ಚೆನ್ನಾಗಿ ಕಟ್ಕೊಳಪ್ಪ, ಹಿಂಗೆಲ್ಲ ಮಾಡ್ಕೊಂಡು ಸ್ಟೇಷನ್ ಮೆಟ್ಲು ಹತ್ತಬೇಡ ಅಂತ ನಾನು ಹೇಳಿದೆ. ಆ ಮರ್ಯಾದೆ ಇದೆಯಾ ನಿಮ್ಗೆ ಮಕ್ಕಳ? ದುಡಿಮೆ ದೇವರು ಕೊಂಡ್ರು. ನಿನ್ನ ಮೇಲ್ರ ಕಾಪಕ್ಕೆ ಪ್ರಥಮ್, ನಾನು ಚೆನ್ನಾಗಿ ದುಡ್ದು ನಮ್ಮ ಅಪ್ಪ ಅಮ್ಮ ನೋಡ್ಕೊತೀನಿ ಹೇಳ್ತಾನೆ ಇಲ್ಲ ಒಬ್ಬನುವೆ. ಅಂಧಾಭಿಮಾನಿಗಳಿಗೆ ಮಾತ್ರ ಹೇಳೋದು. ನಾನು ಬೈದ್ರದ್ದು ಅಂಧಾಭಿಮಾನಿಗಳಿಗೆ. ಇಲ್ಲ ಪ್ರಥಮ್ ನಿನ್ನ ಕೈ ತೆಗಿತೀನಿ ಕಾಲ್ ತೆಗಿ, ಹಾಗೆಲ್ಲ ಮಾಡಬೇಡ್ರು, ನನಗೇನು ಭಯ ಇಲ್ಲ, ನನಗೇನು ಆಗೋತ್ತೆ ಅಂತ. ಏನ್ ಅನ್ಕೊಂಡಿದ್ಯಾ ನಮ್ನ ನೀನು? ಏನ್ ಅನ್ಕೊಂಡಿದ್ಯಾ? ಏನ್ ಗೊತ್ತಾ ನಾವು ತಿಮ್ಮ ಇಲ್ಲ ಕಲಾವಿದರಿದ್ದಲ್ಲ ಸರ್, ನಾವು ಎಲ್ಲ ಮೋಸ ವಂಚನೆ ಪ್ರತಿಯೊಂದು ನಮಗೆ ಗೊತ್ತು ಸರ್. ನಾವು ಮಾಡಿಕೊಂಡು ಇಲ್ಲಿ ನೋಡಿ ಯಾರೋ ಒಂದು ಯಾವುದೋ ಶೋ ಅಂತ ಅನ್ಕೊಳ್ಳಿ, ಇವನ್ಯಾಗ ಬಂದ ಕಿತ್ತೊಂದು ಮಗ ಅಂತ ಅನ್ಕೊಂಡು ಓ ಹಾಯ್ ಹವ ಏನು ತಪ್ಕೋತೀವಿ. ಇದೆಲ್ಲ ಡವ್, ಜನ ನಂಬ್ಸೋಕೆ ಯಾಮಾರಿಸ್ತಾರೆ. ನೀವು ನಂಬ್ಕೊಂಡು ಹಾಳಾಗ್ತೀರಿ. ಕಲಾವಿದರು ನಂಬೇಡಿ. ದೊಡ್ಡವ್ರ ಹಣೆ ಬರಲ್ಲ, ನನಗೆ ಗೊತ್ತು. ಆಡೋದೊಂದು ಮಾಡೋದೊಂದು. ದಯವಿಟ್ಟು ನಿಮ್ಮ ಕೆಲಸ ಮಾಡಿ, ದುಡಿಮೆ ಮಾಡ್ಕೊಂಡು ನಿಮ್ಮ ಅಪ್ಪ ಒಂದು ಚೆನ್ನಾಗಿ ನೋಡ್ಕೊಳ್ಳಿ. ಯಾರಿಗೋ ಬೈದ್ಬಿಟ್ರೆ ಏನಾಗೋಯ್ತದೆ? ನೀವು ಬೈದ್ರೆ ಏನಾಯ್ತೆ? ಏನು ಕಳಿಸ್ತೀರಾ? ನಂಗೆ ಬೈದ್ರೆ ನನಗೇನೂ ಆಗಲ್ಲ ಸರ್. ಇದರಿಂದ ಏನೂ ಇಲ್ಲ. ಹೊಡೆದಾಡಿ ಸಾಯ್ತಾ ಇರ್ತಾರೆ ಮಕ್ಕಳ. ಪ್ರಥಮ್ ಬಾಸ್ ಅಂದ, ಫೈಡ್ ಹೊಡೆದೆ, ಹೊಡೆದೇಟ್ಕೆ ಒಂದು ಮಂಕಾಗ್ಬಿಟ್ಟ. ನೀನು ಬಾಸ್ ಅಂದಿದ್ದು ಕೊಡದೆ. ಇನ್ನೊಂದು ನಿನ್ಗೆ ಹೊಡೆಯೋದು ಹೊಡೆದ ಕಿವಿಗೆಲ್ಲ ಕಣ ಬುಲ್ಡೆ ಹೊಡೆದು ಸಾಯಿಸ್ಬಿಡ್ಬೇಕಾಯ್ತು. ನನಗೆ ಒಂದು ಡೌಟು, ಮನ್ಸರು ಹೊಟ್ಟೆಲಿ ಹುಟ್ಟವ್ರ ಇವರು ಅನ್ನೋದು. ಆ ಪದಗಳು ನಾವ್ಯಾವತ್ತೂ ಬಳಸಿಲ್ಲ ಸರ್. ನಾವು ಬೈತೀವಿ. ಮೊನ್ನೆ ನಾನು ಹೇಳಿದ್ನಲ್ಲ, ಜಗಳ ಆಯ್ತು ನನ್ನ ವೈಫ್ಗೆ ಹೆಂಗೆ ಹೇಳಿದೆ ಅಂತ. 300 ರೂಪಾಯಿ ಸೀರೆ ತಗೊಬಿಟ್ಟು ಹೇಳಿದ್ನಲ್ಲ, ಈ ಥರ ನಮ್ಮ ಜಗಳ. ಇವ್ರು ಮಾಡ್ಕೊಬಿಟ್ರು ಇವ್ರ ಥರ ಅದು ಮಾಡ್ತೀನಿ, ಅಂತ ಮಗನೇ, ಅಂತವಳೆ, ಅಂಥದ್ದೇ, ಅವೆಲ್ಲ ಪದಗಳು ನೋಡೇ ಇಲ್ಲ ನಾವು. ಏನ್ ಮಾಡಮ್ಮ ಹೇಳಿ ಸರ್ ಅವ್ರನ್ನ? ಮೆಟ್ಟು ತಗೊಂಡಾಕ್ಬೇಕು ಅವನಿಗೆ. ಈ ಸಾವು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಹೆದರದೆ ಸಾಯೋಕ್ಕೂ ಹೆದರದೆ ಹೆಂಗಿರ್ತಾನೆ ಗೊತ್ತಾ?